ಓಕೆ, ನಾನು ನಿಮಗೆ ಆವಾಗ ಹೇಳಿದೆ ನೋಡಿ, ಒಂದು ಗುಡ್ ನ್ಯೂಸ್ ಉಂಟಂತೇಳಿ. ಅದೇನೆಂದರೆ ನಮ್ಮ ವಿನ್ನು ಡಿಸ್ಟಿಂಕ್ಷನ್ ತೊಗೊಂಡು ಬಂದಿದ್ದಾನೆ. ನಮಗೆ ತುಂಬ ಅಂದರೆ ತುಂಬ ಖುಷಿ. ಆದರೆ ಅವನ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಡ್ಯಾಡಿ ಹೋಗಿದ್ದಾರೆ, ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ತುಂಬ ಆಸೆ ಇತ್ತು. ಇಬ್ಬರಿಗೂ ಹುಷಾರಿಲ್ಲ, ನಿಮಗೆ ಗೊತ್ತುಂಟು. ಆ ಕಾರಣದಿಂದಾಗಿ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಓಕೆ, ನಾನಿವಾಗ ಸ್ವಲ್ಪ ನಿಮಗೆ ಅವರ ಫಂಕ್ಷನ್ ಸ್ವಲ್ಪ ಝಲಕ್ ತೋರಿಸ್ತೀನಿ, ಆಮೇಲೆ ಮುಂದೆ ಮಾತಾಡಲಿಕ್ಕೆ ಸಿಗೋಣ. ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿರುವ ನಾನು, ನಿಮ್ಮ ಹೆಸರು ಹೇಳಿ. ವಿದ್ಯಾರ್ಥಿ ಪರಿಷತ್ತಿನ ನಾಯಕನ 3.5 ವರ್ಷದಲ್ಲಿ ಒತ್ತಡ ಜಾಸ್ತಿಯಾಗಿ ಇವತ್ತು ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಕಂಡಾಬಟ್ಟೆ ಫೇಸ್ಬುಕ್ ಅಲ್ಲಿದ್ದಾರೆ. ಹಾಯ್, ಹಲೋ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ಇವತ್ತು ನಾವು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಟೈಟಲ್ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಏನಂತ ಹೇಳಿ, ಆದರೂ ಹೇಳ್ತಾ ಇದ್ದೀನಿ. ನನ್ನ ಮಗ ವಿನ್ಸ್ಟನ್ ಅವನು ಡಿಸ್ಟಿಂಕ್ಷನ್ ತೊಗೊಂಡು ಬಂದಿದ್ದಾನೆ. ಅವನು ITI ಮಾಡ್ತಾ ಇದ್ದ, ನಿಮಗೆ ಗೊತ್ತಿರುವಾಗೆ. ವೆಲ್ಡಿಂಗ್ ಸ್ಟಾರ್ಟಿಂಗ್ ಅವನು ಕಲಿತ. ಅಂದರೆ ಅವನಿಗೆ ಬೇಕಿತ್ತು ಆಟೋಮೊಬೈಲ್ ಮಾಡಲಿಕ್ಕೆ, ಆದರೆ ಅವನಿಗೆ ಆ ಟೈಮಲ್ಲಿ ಏಜ್ ಆಗಿರಲಿಲ್ಲ ಅಷ್ಟು ಮಾಡುವಂಥದ್ದು. ಏಜ್ ಆಗಿರಲಿಲ್ಲ, ಹಾಗಾಗಿ ಅವನಿಗೆ 1 ವರ್ಷ ವೆಲ್ಡಿಂಗ್ ಮಾಡಬೇಕಾಯಿತು. ಆದರೆ ಅದರಲ್ಲಿ ಅವನು ತುಂಬ ಚೆನ್ನಾಗಿ ಕಲಿತ, ಆಸೆ ಪಟ್ಟು ಕಲಿತ ಅವನು. ಯಾಕೆಂದರೆ ಎಲ್ಲರೂ ಅವನಿಗೆ ತುಂಬ ಇದು ಮಾಡ್ತಾ ಇದ್ವಿ. ಯಾಕೆಂದರೆ ಅವನಿಗೆ ಎಂತ ಕೂಡ ಅಷ್ಟು ಕಲೀಲಿಕ್ಕೆಯಲ್ಲಿ ಚೂರು ಕೂಡ ಇಂಟ್ರೆಸ್ಟ್ ಇರಲಿಲ್ಲ. 10th ಅವನು ಪಾಸ್ ಮಾಡಿದ್ದೆ ತುಂಬ ಕಷ್ಟದಲ್ಲಿ. ಅಷ್ಟು ಅವನು ಯಾರು ಕೂಡ ನಂಬ್ತಿರ್ಲಿಲ್ಲ. ಅಂದರೆ ಅವನು ಪಾಸ್ ಆಗ್ಬಹುದು ಅಥವಾ ಏನಾದರೂ ಮಾಡ್ಬೋದು ಮುಂದೆ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ಬಿಟ್ಟಿದ್ರು. ನಾವಲ್ಲ, ನಮಗೆ ಗೊತ್ತಿತ್ತು. ಆದರೆ ಅವರ ಟೀಚರ್ಸ್ ಇರಲಿ, ಎಲ್ಲರೂ ಕೂಡ ಅಂದರೆ ಎಲ್ಲರೂ ಎಣಿಸ್ತಾ ಇದ್ರು, ಇವನ್ ಮೇಲೆ ಬರ್ಬೋದಾ, ಮುಂದೆ ಏನು ಮಾಡ್ಬೋದು, ಎಲ್ಲರೂ ಕೂಡ ಹಾಗೇ ಮಾತಾಡ್ತಿದ್ರು. ಆದರೆ ಅವನು ಇವಾಗೊಂದು ಅವನಿಗೆ ಇಷ್ಟವಾದದ್ದು ನಾವು ಕಲಿಸ್ಲಿಕ್ಕೆ ಅವನಿಗೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಾವೇನು ಮಾಡ್ತೀವಿ, ಮಕ್ಕಳಿಗೆ ನಮಗೇನು ಬೇಕು ಅದನ್ನು ಕಲಿಸ್ತೀವಲ್ವ, ಹಾಗೆಲ್ಲ ನಾವೆಂತ ಮಾಡಿದ್ವಿ, ಅವ್ರಿಗೇನಿದು ಇಷ್ಟ ಅದರಲ್ಲಿ ಅವನು ಮುಂದೆ ಹೋಗಲಿ ಅಂತೇಳಿ ನಾವು ಅವನಿಗೆ ITI ಅದಕ್ಕಿದಕ್ಕೆ ಹಾಕಿದ್ವಿ. ಆಮೇಲೆ ಇವಾಗ ಒಂದು ರಿಸಲ್ಟ್ ಮೊನ್ನೆ ಬಂತು, ಡಿಸ್ಟಿಂಕ್ಷನ್ ತಗೊಂಡು ಬಂದ. ಆಲ್ ಇಂಡಿಯಾ ಟ್ರೇಡ್ ಟೆಸ್ಟಲ್ಲಿ ಅವನು ಟಾಪರಲ್ಲಿ ಬಂದಿದ್ದಾನೆ. ಅದು ನಮಗೆ ತುಂಬ ಅಂದರೆ ತುಂಬ ಖುಷಿ, ತುಂಬ ಪ್ರೌಡ್ ನಮಗೆ. ಹಾಗೆ ಅದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಅವನಿಗೆ ಗೊತ್ತಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಂತ ಹೇಳಿ. 2-3 ದಿನ ಆಯ್ತು ಅವನ ರಿಸಲ್ಟ್ ಬಂದು. ನಾವು ಕೂಡ ಸುಮ್ಮನೆ ಇದ್ವಿ, ಅಂದರೆ ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ. ಹಾಗೆ ಇವತ್ತು ಸಣ್ಣದಾಗಿ ಒಂದು ಪಾರ್ಟಿ ರೀತಿ ಮಾಡ್ತೀವಿ, ಅವನಿಗೆ ಕೂಡ ಖುಷಿಯಾಗಲಿ. ಅವತ್ತು ನಿಮ್ಮ ಮುಂದೆ ಕೂಡ ಹೇಳ್ತಿದ್ದ, ನೆನಪಿರ್ಬೋದು, ರಾಯ್ಗೆ ನಾವು ಎನ್ಕರೇಜ್ ಇದು ಮಾಡುವಾಗ ನಾನು ಅಷ್ಟು ಮಾಡಿದ್ರು ನನಗೆ ನೊನನು ಮೂಸೋದಿಲ್ಲ ಹಾಗೀಗೆ ಅಂತ ಹೇಳ್ತಾ ಇದ್ದ.
ನಾವು ಬೇಕಂತ ಅವನಿಗೆ ಇದು ಮಾಡ್ತಾ ಇದ್ವಿ, ಆದರೆ ಅವನಿಗೆ ಗೊತ್ತಿಲ್ಲ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತೀವಿ ಅವನದಂತ ಹೇಳಿ. ದೊಡ್ಡದೇನು ಮಾಡಲ್ಲ, ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ತೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಮುಂದೆ ಏನಾದರೂ ನನಗೆ ಮಾತಾಡಲಿಕ್ಕಿದ್ರೆ, ನನ್ನ ಮಕ್ಕಳ ಎಜುಕೇಷನ್ ಇರಲಿ ಅಥವಾ ಏನಾದರೂ ಮಾತಾಡಲಿಕ್ಕಿದ್ರೆ ನಾನು ಆಮೇಲೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿ ಅವನ ಮುಂದೆನೇ ನನ್ನ ಫೀಲಿಂಗ್ಸನ್ನು ನಾನು ಹೇಳ್ತೀನಿ. ಇವಾಗ ಫಸ್ಟಿಗೆ ನಾವು ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನಾನು ಮಟ್ಕದಲ್ಲಿ ಮಟನ್ ಮಾಡೋಣ ಅಂತ ಇದ್ದೀನಿ, ದಮ್ ಮಟ್ಕ ಮಟನ್. ಅದನ್ನು ಆ ರೆಸಿಪಿ ಚಾನಲ್ಲಿ ಹಾಕ್ತೀನಿ. ಡ್ಯಾಡಿ ಇವಾಗ ಅದಕ್ಕೆ ಎದ್ದಿಲು ಬೇಕು, ಎದ್ದಿಲನ್ನು ಎಂತ ಮಾಡ್ತಾ ಇದ್ದಾರೆ, ಒತ್ತಿಸ್ತಾ ಇದ್ದಾರೆ. ಹಾಗೂ ನಾವು ಅದಕ್ಕೆ ಮಸಾಲವನ್ನು ರೆಡಿ ಮಾಡ್ತಾ ಇದ್ವಿ. ಅಲ್ಲ, ಎದ್ದಿಲಿಗೆಲ್ಲ, ಮಟನಿಗೆ. ಹಾಗೂ ಪಜ್ಜು ಎಂತದ ಮಾಡ್ತಿದ್ದ ನಂಗೆ ಗೊತ್ತಿಲ್ಲ, ಅವ್ನು ಸುಮ್ಮನೆ ವೇಸ್ಟ್. ಓಕೆ, ಅವನು ಬಿಳಿಯಾನಿ. ನಿಮ್ಗೆ ಇನ್ನೊಂದು ಸ್ಟೋರಿ ಹೇಳಲಿಕ್ಕೆ ಉಂಟು, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಇದು ಪಜ್ಜುದೊಂದು ಸ್ಟೋರಿ ಉಂಟು, ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ಇವಾಗ ಫಸ್ಟಿಗೆ ನಾವು ಎಲ್ಲ ಬೇಗನೆ ಅಡಿಗೆಯನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಪಾಟ್ ಮಟನ್ ಯಾವ ರೀತಿ ಮಾಡೋದು, ದಮ್ ಮಟನ್, ಅದರ ಕಂಪ್ಲೀಟ್ ವಿಡಿಯೋ ನನ್ನ ರೆಸಿಪಿ ಚಾನಲಲ್ಲಿದೆ. ತುಂಬ ಈಸಿಯಾದ ಮಸಾಲ ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವೆಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಬೇಕು ಅಂತ ಎನ್ನುವುದೇ ನನ್ನ ಆಸೆ. ಹಾಗಾಗಿ ಎಲ್ಲರೂ ಕೂಡ ಟ್ರೈ ಮಾಡಿ. ಓಕೆ, ಇದ್ದಿಲು ಚೆನ್ನಾಗಿ ಇವಾಗ ರೆಡಿ ಆಗಿದೆ ನೋಡ್ಬೋದು. ಒಮ್ಮೆಲೆ ಇದ್ದಿಲು ಇಲ್ಲದಿದ್ರೆ ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಬೋದು, ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಇಟ್ಟು ಮಾಡಬೇಕಾಗತ್ತೆ. ಇವಾಗ ಇದನ್ನು ಪ್ಲೇಸ್ ಮಾಡೋಣ, ಇಡೋಣ ಜಾಗ. ಓಕೆ, ಅದು ಆಗ್ತಾ ಉಂಟಲ್ಲಿ ನೋಡಿ, ಕುಚು 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 ಅಂತೇಳಿ. ಅದು ಹೊರಗಡೆ ಬರಬಾರ್ದಿತ್ತು, ಸ್ವಲ್ಪ ದಮ್ ಹೊರಗಡೆ ಬರ್ತಾ ಉಂಟು. ಅಷ್ಟು ಟೈಟ್ ಹಾಕಿ ಕೂಡ ನಾನು ಅದರ ಮೇಲೆ ಪ್ಯಾಚಸ್ ಹಾಕ್ಲಿಕ್ಕೆ ನೋಡಿದೆ, ಆದರೆ ಅದು ಕೂತ್ಕೊಳ್ಳಿಲ್ಲ ಸರಿ. ಓಕೆ, ಇವಾಗ ಇಲ್ಲಿ ಪೆಪ್ಪರ್ ಮಾಡೋಣ ಅಂತ ಹೇಳಿ ಚಿಕನ್ ಸ್ವಲ್ಪ ಮಕ್ಕಳಿಗೆ ಅದು ಇಷ್ಟ ತುಂಬ. ಹಾಗೆ ಉಪ್ಪು, ಅರಶಿನ ಹಾಗೂ ತೊಳೆದಿಟ್ಟ ಚಿಕನ್ ಫಸ್ಟಿಗೆ ಬೇಯಿಸ್ತೀನಿ ನಾನು. ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕಲ್ಲ, ಹಾಗೆಯೇ ಬೇಯಿಸ್ತೀನಿ. ನಮ್ಮ ವೀನು ಬಂದಿದ್ದಾನೆ ಸ್ಕೂಲಿಂದ. ವೀನು ಬಂದಿದ್ದಾನೆ. ವೀನು ಬಾಬು, ಹೇಗಿದ್ಯಾ ವೀನು ಬಾಬು? ಇವತ್ತು ಏನಾಗ್ತಾ ಉಂಟು ಅಡಿಗೆ? ಮತ್ತೆ ನಮ್ಮ ರಾಯ್ಸ್ಟನ್ ಲಂಬೋದರ ಕೂಡ ಬಂದಿದ್ದಾನೆ. ಅವನಿಗೆ ಸ್ವಲ್ಪ ಎಲರ್ಜಿ ಅಂತ ಏನೋ ಎಲ್ಲ ತುರಿಸ್ತಾ ಉಂಟು ಮಮ್ಮಿ ಅಂತ ಹೇಳ್ತಿದ್ದಾನೆ. ಅವನು ಸ್ನಾನಕ್ಕೆ ಹೊರಟಿದ್ದಾನೆ, ಇಲ್ಲಿ ಹೊರಗಡೆ ಸ್ನಾನ ಮಾಡ್ತಾನಂತೆ ಇವತ್ತು. ಅವನು ಬ್ರಷ್ ನೋಡಿ, ಮೈ ತಿಕ್ಕೋ ಬ್ರಷ್ ಅವನ ಕೈಯಲ್ಲಿ ಉಂಟು. ಇದು ಅವನ ಟವಲ್, ಮೈ ಒರೆಸುದು. ಇದು ಶಾಂಪೂ, ಇದು ಜಿಂಜುನ ಟವಲ್. ಜಿಂಜುನ ಟವಲ್ ಕೂಡ ಅವನು ಯೂಸ್ ಮಾಡ್ತಾನೆ, ಶಾಂಪೂ ಕೂಡ ಅವನು ಯೂಸ್ ಮಾಡ್ತಾನೆ. ಅದಕ್ಕೆ ನಿಂಗೆ ಎಲರ್ಜಿ ಸ್ಟಾರ್ಟ್ ಆಗೋದ? ಓಕೆ, ಇವಾಗ ಇದು ಆಯ್ತು. ಇದನ್ನ ಇವಾಗ ತೆಗಿತೀನಿ ನಾನು. ದೊಡ್ಡದರಯ್ಯ ಓಕೆ, ಚಿಕನ್ ಇವಾಗ ಬೆಂದಿದೆ. ಇನ್ನು ಗ್ಯಾಸನ್ನು ಆಫ್ ಮಾಡೋಣ. ಶುಂಠಿ, ಬೆಳ್ಳುಳ್ಳಿ,
ಇವಾಗ ಇಷ್ಟೇ ಆಗಬೇಕು, ಇದಕ್ಕಿಂತ ಜಾಸ್ತಿ ಬೇಡ. ಸೋಯಾ, ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಇದ್ದ ನೀರು ಕೂಡ ಇವಾಗ ಹಾಕೋಣ. ಇದರಿಂದ ಇದು ತಿಕ್ಕಾಗುತ್ತೆ. ಲಿಂಬೆ ರಸ, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ. ಆಯ್ತು, ಮುಗೀತು. ಚಿಕನ್ ಘಮ ಘಮ ಪೆಪ್ಪರ್ ರೆಡಿ, ಚಿಕನ್ ಪೆಪ್ಪರ್ ರೆಡಿ. ಲಗ್ಗೆ ಇಡ್ರೆ. ಕುತ್ಕೊಂಡಿದ್ದಾನೆ ನೋಡಿ ಅವನು, ಹೇಗೆ ಸಣ್ಣ ಮಗುವಾಗೆ. ಆಯ್ತಾ ಸ್ನಾನ? ಬುಡ್ಡದು ಬಿಡು ಬಿಡ್ರೆ ಹುಚ್ಚಜಲ್ಲ. ಗೊತ್ತ. ಇಲ್ಲಿ ನೀರುಳ್ಳಿ, ಟೊಮೆಟೊ ಹಾಗೂ ಕುಕುಂಬರ್ ಇದೆ. ಆದರೆ ಇದರದ್ದು ಇದು ಹಾಕ್ಲಿಕ್ಕಿಲ್ಲ, ಅಂದರೆ ಟೊಮೆಟೊದ್ದು ಕೂಡ ಬೀಜ ಹಾಕ್ಲಿಕ್ಕಿಲ್ಲ, ಕುಕುಂಬರದ್ದು ಕೂಡ ಹಾಕ್ಲಿಕ್ಕಿಲ್ಲ. ಮಧ್ಯದಲ್ಲಿ ಇರುತ್ತಲ್ಲ, ನಾವು ಗಿರೋಪು ಹೇಳ್ತೀವಿ ಅದು. ಆಮೇಲೆ ಗ್ರೀನ್ ಚಿಲ್ಲೀಸ್ 2, ನಂತರ ಇದಂತ ಕೊತ್ತಂಬರಿ ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ವಾವ್, ಹಾಕು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮುದ್ದೆ ಬೇಡ, ಆರೆಂಜ್ ಇದ್ರೊಳಗಿದ್ದು ಬೀಜ ಹಾಕ್ಬೇಕು ಅಂದ್ರೆ ಅದಲ್ಲ, ಇದು ಹಾಕ್ಬೇಕು. ಇಲ್ಲ ಇದ್ರೊಳಗೆ ಎಂತ ಇಲ್ಲ ಎಂತ ಹೇಳ್ತಿ ಮಾರ್ರೆ. ಪೊಮೊಗ್ರಾನೇಟ್ 2 ಮುಷ್ಟಿ ಅಷ್ಟು ಹಾಕು. ಆಲಿವ್ ಆಯಿಲ್, ಜಿಸಾನೋ, ಶಿವಮೊಗ್ಗದ ಪೆಪ್ಪರ್, ಮತ್ತೆ ಸ್ವಲ್ಪ ಪೆಪ್ಪರ್ ಹುಡಿ, ಸ್ವಲ್ಪ ಲಿಂಬೆ ಹುಳಿ ಹಾಕ್ಬೇಕು. ಲಿಂಬೆ ಜ್ಯೂಸ್ ಹಾಕಿ. ಜಾಸ್ತಿ ಆಗಿದ್ರೆ ಏನಾಗುತ್ತೆ ಅಕ್ಕ? ಹುಳಿ ಆಗತ್ತೆ, ಮತ್ತೆಂತ ಆಗುದು? ಅಷ್ಟೇನಾ? ಗೊತ್ತುಂಟು, ಲಿಂಬೆ ಹಣ್ಣು ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ ಅಂತ. ಸಲಾಡಿಗೆ ನಾವು ಮೇಲ್ಗಡೆಯಿಂದ ಸ್ವಲ್ಪ ಪನ್ನೀರ್ ಫ್ರೈ ಮಾಡಿ ಹಾಕ್ತೇವೆ. ಇದು ಆಪ್ಷನಲ್, ನೀವು ಹಾಕಬೇಕಂತ ಏನಿಲ್ಲ. ಮಾತ್ರ ಯಾವಾಗಲೂ ನೆನಪಿಡಿ, ಸಲಾಡ್ ಮಾಡುವಾಗ ನಾವು ಲಾಸ್ಟಲ್ಲಿ ಮಾಡಬೇಕು ಮಿಕ್ಸ್ ಎಲ್ಲ. ಇಲ್ಲದಿದ್ರೆ ಏನಾಗುತ್ತೆ, ನೀರು ಬಿಟ್ಟರೆ ಆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಎಲ್ಲ ಕಟ್ ಮಾಡಿ ಇಟ್ಟು ಲಾಸ್ಟಿಗೆ ಊಟ ಟೈಮಲ್ಲಿ ನೀವು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಮಟನ್ ಇವಾಗ ರೆಡಿಯಾಗಿದೆ, ಸಾಫ್ಟ್ ಕೂಡ ಆಗಿದೆ. ಈ ರೆಸಿಪಿಯನ್ನು ಖಂಡಿತವಾಗ್ಲೂ ನನ್ನ ರೆಸಿಪಿ ಚಾನಲ್ ನೋಡಿ ನೀವು ಮಾಡಿ. ಓಕೆ, ಕೇಕ್ ತಂದಿಟ್ಟಿದ್ದೀವಿ. ವೀನು ಮೇಲಿದ್ದಾನೆ, ಈಗ ಕರೀತೀವಿ ಸ್ವಲ್ಪ ಹೊತ್ತಲ್ಲಿ ಅವನಿಗೆ. ಅವಳು ಪ್ಯಾಂಟ್ಲೆಸ್ ತಿರ್ತಾ ಇದ್ದಾನೆ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆಟದಲ್ಲಿ ಹಿತವೇನು ಮರೆಯಾಗ ನೋವೇ.
ನನ್ನ ಮಗ ಡಿಸ್ಟಿಂಕ್ಷನ್ ಬಂದಿದ್ದಾನೆ, ಟಾಪ್ ಅಲ್ಲಿ ಬಂದಿದ್ದಾನೆ. ಯಾವ್ದ್ರಲ್ಲಿ? ಆಲ್ ಇಂಡಿಯಾ ಟ್ರೇಡ್ ಟೆಸ್ಟ್ ಅಲ್ಲಿ 83% ತೆಗ್ದಿದೆ. 83 ಟಾಪರ್ ಲಿಸ್ಟ್ ಅಲ್ಲಿ ಬಂದಿದ್ದಾನೆ. ಹಾಗೆ ಇವತ್ತು ಸೆಲೆಬ್ರೇಷನ್ ಅವನಿಗೆ ಗೊತ್ತಿರ್ಲಿಲ್ಲ ಅಲ್ಲ. ತುಂಬಾ ಖುಷಿ ಆಗುತ್ತೆ. ಏನು ಕೂಡ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು ನನ್ನ ಮಗನಿಗೆ ಎಲ್ರು. ಆದ್ರೆ ಅವನ ಎಲ್ಲದಕ್ಕೂ ಕನ್ನಡ ಬರಲ್ಲ, ಎಂತ ಮಾಡ್ತಾನೆ ಮುಂದೆ, ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ಇವಾಗ ಡಿಸ್ಟಿಂಕ್ಷನ್ ತೆಗೆದಿದ್ದಾನೆ. ಹಾಗೆ ಮಕ್ಕಳಿಗೆ ಅವರಿಗೆ ಇಷ್ಟ ಇದ್ದದ್ದು ನಾವು ಮಾಡ್ಲಿಕ್ಕೆ ಕೊಟ್ರೆ ಅವರಾಗಿ ಇಷ್ಟಪಟ್ಟು ಕಲಿತಾರೆ. ಹಾಗೂ ನಮಗೂ ಪ್ರೌಡ್ ಫೀಲ್ ಮಾಡ್ತಾರೆ. ಎಲ್ಲರೂ ದೊಡ್ಡ ದೊಡ್ಡ ಸಂಬಳಕ್ಕೆ ನಾವು ಆಸೆ ಪಟ್ರೆ, ಲಕ್ಷಗಟ್ಟಲೆ ದುಡಿಬೇಕು, ಡಾಕ್ಟರ್ ಆಗಬೇಕು, ದೊಡ್ಡ ಇಂಜಿನಿಯರ್ ಆಗಬೇಕು, ಅದು ಇದು ಅಂತ ಹೇಳಿದರೆ ಅವರು ಇಷ್ಟಪಟ್ಟು ಅವರ ಕೆಲಸವನ್ನು ಮಾಡಲ್ಲ. ಲಾಸ್ಟಿಗೆ ನಮಗೆ ಮತ್ತೆ ದೂರ್ತಾರೆ, ನೀವಲ್ವಾ ನಮಗೆ ಈ ಕೆಲಸ ಮಾಡಲಿಕ್ಕೆ ಹೇಳಿದ್ದು, ಇವಾಗ ನೋಡಿ ನನ್ನ ಲೈಫ್ ಹೇಗಿದೆ ಅಂತ ಹೇಳಿ. ಆದರೆ ಅವರು ಇಷ್ಟಪಟ್ಟು ನಾವು ಕಲಿಸ್ತಿದ್ದು ಏನಾದರೂ ಅವರಿಗೆ ಕಲಿಸ್ಲಿಕ್ಕೆ ಕೊಟ್ಟರೆ ಅದನ್ನು ಖುಷಿಯಿಂದ ತಗೊಂಡು ಹೋಗ್ತಾರೆ. ಅವರ ಮಕ್ಕಳಿಗಿರ್ಲಿ, ಅವರ ಫ್ಯಾಮಿಲಿಗಿರ್ಲಿ, ಎಲ್ರಿಗೂ ಚೆನ್ನಾಗಿ ನೋಡ್ತಾರೆ ಅಲ್ವಾ? ನಿನ್ನೆ ವಿಠಲ ಮಾಸ್ಟರ್ ಭಾಷಣದಲ್ಲಿ ಹೇಳಿದ್ರು, ITI ಕಲ್ತರೆ ಮಕ್ಕಳು ಅಪ್ಪ ಅಮ್ಮನಿಗೆ ಹಣ ಕೊಡ್ತಾರೆ ಅಂತ. ಹೌದು, ಐಟಿಐ ಅಂದ್ರೆ ಎಲ್ಲರೂ ತುಂಬಾ ಕೀಳಂತ ಎನಿಸ್ತಾರೆ, ನಿಜವಾಗ್ಲು ಹಾಗೇನಿಲ್ಲ. ಅದು ಅವರಿಗೆ ಲಾಂಗ್ ಟೈಮ್, ಅವರಿಗೆ ಎಲ್ಲಿ ಈಗ ಎಂತ ಕೆಲಸ ಇಲ್ಲದಿದ್ರು ಏನಾದ್ರೂ ಗ್ಯಾರೇಜ್ ಅಲ್ಲಿ ಅಥವಾ ಏನಾದ್ರೂ ಮಾಡಿ ವೆಲ್ಡಿಂಗ್ ಎಲ್ಲದಕ್ಕೂ ಅವರಿಗೆ ಎಲ್ಲಿ ಕೂಡ ಕೆಲಸ ಸಿಗುತ್ತೆ. ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಕೆಲವೊಮ್ಮೆ ಲಾಸ್ ಆಗಿ ಮುಚ್ಚಿ ಕೂಡ ಹೋಗುತ್ತೆ. ಅವಾಗ ಏನ್ ಮಾಡೋದು? ಎಷ್ಟು ಕಷ್ಟ ಆಯ್ತು ಎಲ್ರಿಗೂ. ಹಾಗೆ ನಾನು ವೆಲ್ಡಿಂಗ್ ಅಂತಲ್ಲ, ಅವನೀಗ ಆಟೋಮೊಬೈಲ್ ಕಲಿತಾ ಇದ್ದಾನೆ. ನೆಕ್ಸ್ಟ್ MMV ಕಲಿತಾ ಇದ್ದಾನೆ. ಆದ್ರೆ ಅದು ಕೂಡ ಹಾಗೆ ಒಳ್ಳೆ ಜಾಬ್ ಸಿಗುತ್ತೆ ಮುಂದೆ, ಒಳ್ಳೆ ಇದು ಇದೆ ಅಂತ ಸ್ಕೋಪ್ ಎಲ್ಲನೂ ಇದೆ ಅದರಲ್ಲಿ ಕೂಡ ಮಕ್ಕಳಿಗೆ. ಹಾಗೆ ಅವನಿಗೆ ಅದು ಇಷ್ಟ, ತುಂಬಾ ಅವನಿಗೆ ಇಷ್ಟ ಇದ್ದದ್ದು ಅವನು ಕಲೀಲಿ ಅಂತ ಹೇಳಿ ಎಲೋಶಿಯಸ್ಗೆ ಹೋಗ್ತಾನೆ ITI. ಅಲ್ಲಿಯ ಸರ್ ಎಲ್ಲರೂ ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಕ್ಕಳಿಗೆ ಟ್ರೀಟ್ ಮಾಡ್ತಾರೆ. ನೋಯಲ್ ಸರ್ ಎಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಮಕ್ಕಳಿಗೆ ಟ್ರೀಟ್ ಮಾಡ್ತಾರೆ. ಹಾಗಿದ್ರೆ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾರೆ. ಅವರು ತುಂಬಾ ಎನ್ಕರೇಜ್ ಕೂಡ ಮಾಡ್ತಾರೆ. ಏನು ಕೂಡ ಅಂದ್ರೆ ಜೋರು ಮಾಡಲ್ಲ. ಎಲ್ಲದಕ್ಕೂ ಒಂದು ಹಸಿವಾಗುತ್ತಂತ ಹೇಳಿದ್ರು ಡೈಲಿ ಏನಾದ್ರು ತಿಂಡಿ ತಂದು ಕೊಡೋದಿರ್ಲಿ, ಅದಿರ್ಲಿ, ಮತ್ತೆ ಏನಾದ್ರೂ ಅವರು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಅದಕ್ಕೆ ಅವರಿಗೆ ಟ್ರೀಟ್ ಕೊಡೋದು ಅಂತದೆಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ನೋಡ್ತಾರೆ. ಅವರಂತಲ್ಲ, ಅಲ್ಲಿಯ ಎಲ್ಲ ಸರ್ಗಳು ಅಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ. ಅಂಥದ್ದು ಎಲ್ಲ ಶಾಲೆ ಕಾಲೇಜ್ ಇದ್ರೆ, ಹಾಗೆ ಟೀಚರ್ಸ್ ಎಲ್ಲ ಇದ್ರೆ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ಹೋಗ್ತಾರೆ ಹಾಗೂ ಕಲಿತಾರೆ ಅಲ್ವಾ? ಓಕೆ, ಈಗ ಸೆಲೆಬ್ರೇಟ್ ಮಾಡೋಣ. दबे दबे पाँव से इतनी सी खुशी, इतना सा टुकड़ा चांद का, ख्वाबों की तिनको से जल बनाए आशिया. ಮಕ್ಕಳವರ ದಾರಿಯನ್ನು ಮೊದಲೇ ಚೂಸ್ ಮಾಡಿರ್ತಾರೆ. ಆ ದಾರಿಯಲ್ಲಿ ನಡೆಯುವಾಗೆ ಸ್ವಲ್ಪ ನಾವು ಅವರಿಗೆ ಸಪೋರ್ಟ್ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೀತಾರೆ ಮುಂದೆ. ನಾವು ಯೋಚನೆ ಮಾಡಿದ ದಾರಿ ಚೂಸ್ ಮಾಡದಿದ್ದರೆ ಏನಾಯಿತು, ಸ್ವಲ್ಪ ಸಂಬಳ ಕಮ್ಮಿ ತರ್ಬೋದು ಅಷ್ಟು ಬಿಟ್ಟರೆ ಲೈಫಲ್ಲಿ ಖುಷಿಯಿಂದ ಇರ್ತಾರಲ್ವ ಮುಂದೆ. ನಮ್ಮನ್ನು ನೆಕ್ಸ್ಟ್ ಅವರು ದೂರದಕ್ಕಿಂತ ನಿಮ್ಮಿಂದ ನಾವು ಹಾಳಾದ್ವಿ ಅಂತ ಹೇಳಿ ಮುಂದೆ ಖುಷಿಯಾಗಿ ಸ್ವಲ್ಪ ಗಂಜಿ ಊಟ ಮಾಡಿದ್ರು ಖುಷಿಯಾಗಿದ್ದರೆ ನಮಗೆ ಅಷ್ಟೇ ಸಾಕಲ್ವ ಅವರು. ಒಮ್ಮೆಲೆ ಅವರು ಚೂಸ್ ಮಾಡಿದ ದಾರಿ ತಪ್ಪಾಯಿತು, ಅವರು ಫೇಲ್ ಆದರು, ಅದರಿಂದ ಕೂಡ ಒಂದು ಅವರು ಲೆಸನ್ ಕಲಿತಾರೆ. ಮುಂದೆ ಆ ತಪ್ಪು ಅವರು ಮಾಡಲ್ಲ. ಹಾಗಾಗಿ ತುಂಬ ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ. ನೋಡ್ಕೊಳ್ಳಿ ಅವರು ಚೂಸ್ ಮಾಡಿದ ದಾರಿ ಒಳ್ಳೆಯದಾ ಅಲ್ವಾ ಅಂತೇಳಿ ನೋಡಿಕೊಂಡು ಅವರಿಗೆ ನೀವು ಸಪೋರ್ಟ್ ಮಾಡಿ.
ಲೆವಿಟನ್ ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡು ಬಂದಿದ್ದ 80%. ಆದ್ರೆ ಏನ್ ಗೊತ್ತುಂಟಾ, ಅವನು ಯಾವಾಗ್ಲೂ ಹೇಳುದು ನನ್ನ ತಮ್ಮಂದಿರು ಅವನಿಗಿಂತ ಜಾಸ್ತಿ ತರಬೇಕು ಮಾರ್ಕ್ಸ್ ಅಂತ ಹೇಳಿ. ಹಾಗೆ ಖುಷಿ ಅವನಿಗೆ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದ ಖುಷಿಯಲ್ಲಿ. ಮಾಡಿ, ಈಗ ಎಂತ ಮಾಡ್ತಿದ್ದೆ ಹಾಗೆ ಮಾಡು. ಓಕೆ, ಇನ್ನು ಊಟ ಮಾಡೋದು ಸ್ಪೆಷಲ್. ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ನಂಗೆ ವಿಶ್ ಮಾಡಿದ್ದು, ಇದೆಲ್ಲ ಆರ್ಗನೈಸ್ ಮಾಡಿದ್ದು. ಮಾಡ್ಲಿಲ್ಲ, ಇನ್ನೂ ಅವ್ರು ಮಾಡ್ತಾರೆ ನಿನಗೆ ಎಲ್ಲರಿಗೂ ಥ್ಯಾಂಕ್ ಯು ಇದೆಲ್ಲ ಆರ್ಗನೈಸ್ ಮಾಡ್ಲಿಕ್ಕೆ. ಎಲ್ಲರೂ ಒಟ್ಟಿಗೆ ಸೇರಿ ನನ್ನ ಬರ್ಡೇ ಆಚರಿಸ್ತೀನಿ. ನನಗೆ ಸರ್ಪ್ರೈಸ್ ಸೆಲೆಬ್ರೇಷನ್ ಕೊಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಆಯ್ತಾ? ತುಂಬಾ ಕಷ್ಟದಲ್ಲಿ ನನ್ನ ಮಗ ಒಂದು ಸ್ಪೀಚ್ ಕೊಟ್ಟ. ನನ್ನಷ್ಟು ಚೆನ್ನಾಗಿ ಅಲ್ಲ, ಅವನಷ್ಟು ಚೆನ್ನಾಗಿ ನನಗೆ ಆಗಲ್ಲ ಕೊಡ್ಲಿಕ್ಕೆ. ಅಲ್ಲ ಲೋಯ್ಟಾ, ನಮ್ದು ಆರ್ಡಿನರಿ, ಅವಂದು ಎಕ್ಸ್ಟ್ರಾರ್ಡಿನರಿ. ಅವನದ್ದು ತುಂಬಾ ಎಂತ ಎಕ್ಸ್ಟ್ರಾರ್ಡಿನರಿ ಕ್ಲೀನ್ ಕನ್ನಡ, ಅಚ್ಚ ಕನ್ನಡ. ಹಾಗೆ ಕ್ಷಮಿಸಿ ನಿಮ್ಗೆ ಅರ್ಥ ಆಗದಿದ್ರೆ. ನಮ್ಗೆ ಅರ್ಥ ಆಗ್ತದಲ್ಲ, ನಮಗೆಲ್ಲರಿಗೂ ಅರ್ಥ ಆಗುತ್ತೆ ಅವನ ಕನ್ನಡ. ಎಲ್ಲಿ ಪಾರ್ಟಿ ಉಂಟು ಅಲ್ಲಿ ಕ್ಲಾರು ಇರ್ತಾನೆ, ಎಲ್ಲಿ ಪಾರ್ಟಿ ಇರುತ್ತೆ ಅಲ್ಲಿ ಕ್ಲಾರು ಇರ್ತಾನೆ ಅಲ್ಲ ಪ್ಲೇಟ? ಹೌದು, ಅಜ್ಜು ಕೂಡ ರೆಡಿ ನೋಡಿ. ಇದು ಮಟನ್ ಗ್ರೇವಿ, ದಪ್ಪ ದಪ್ಪ ಗ್ರೇವಿ ಅಲ್ಲ, ಇಂಥದ್ದು ಗೊತ್ತಿಲ್ಲ. ಮಟನ್ ಗಸಿ ನೋಡಿ, ಟೇಸ್ಟಿ ಟೇಸ್ಟಿ, ಯಮ್ಮಿ ಯಮ್ಮಿ. ಇದು ಫ್ರೂಟ್ ಅಂಡ್ ವೆಜಿ ಸಲಾಡ್, ಅದಕ್ಕೆ ಪನ್ನೀರ್ ಫ್ರೈ ಮಾಡಿ ಹಾಕಿದ್ದಾರೆ. ಇದು ಚಿಕನ್ ಪೆಪ್ಪರ್. ಇದು ಸೋರೆಕಾಯಿ ಸಾಂಬಾರ್. ಇದು ಅಪ್ಪಣಿಗಂತೆ, ಅಪ್ಪನಿಗೆ ಮತ್ತೆ ಶಮಂತನಿಗೆ ಇದು. ಓಕೆ, ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ನಮಗೂ ಕೂಡ ತುಂಬ ಪ್ರೌಡ್ ಫೀಲ್. ಯಾಕೆ ಗೊತ್ತುಂಟ, ಯಾವ ತಂದೆ ತಾಯಿಗೆ ಇಷ್ಟ ಇರಲ್ಲ ಮಕ್ಕಳದು ಫೋಟೋಸ್ ಅದೆಲ್ಲ ಬಂದರೆ ಸ್ಕೂಲಲ್ಲಿ ಎಲ್ಲರ ಮುಂದೆ ಖುಷಿ ಆಗುತ್ತೆ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.